ಜಿಲ್ಲೆಯ ವೇಮಗಲ್ನಲ್ಲಿ ಜರ್ಮನಿ ಮೂಲದ ಕ್ರೋನ್ಸ್ ಕಂಪನಿ ವತಿಯಿಂದ ನಿರ್ಮಾಣವಾಗಿರುವ ಬಾಟ್ಲಿಂಗ್ ಯಂತ್ರಗಳ ನೂತನ ಉತ್ಪಾದನಾ ಘಟಕವನ್ನು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಇಂದು ಉದ್ಘಾಟಿಸಿದರು. Managing Director of ಜರ್ಮನಿ ಮೂಲದ ಬಾಟ್ಲಿಂಗ್ ಮತ್ತು ಪ್ಯಾಕೇಜಿಂಗ್ ಯಂತ್ರೋಪಕರಣ ತಯಾರಿಕಾ ಸಂಸ್ಥೆಯಾದ ಕ್ರೋನ್ಸ್ ಕಂಪನಿಯು ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ಮಾಡಿಕೊಂಡ ಒಪ್ಪಂದದಂತೆ ಸುಮಾರು 315 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಘಟಕವನ್ನು ಸ್ಥಾಪನೆ ಮಾಡಿದ್ದು, ಸ್ಥಳೀಯವಾಗಿ ಸುಮಾರು 550 ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಮಹತ್ತರ ಯೋಜನೆಯಾಗಿದೆ. ಇನ್ನು ಕಳೆದ ವರ್ಷ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇನ್ವೆಸ್ಟ್ ಕರ್ನಾಟಕ 2025ರ ಒಟ್ಟು 10 ಕೋಟಿಯ 27 ಲಕ್ಷ ರೂಪಾಯಿಗಳ ಹೂಡಿಕೆಯ ಭಾಗವಾಗಿದ್ದರಲ್ಲಿ 318 ಕೋಟಿ ರೂಪಾಯಿಗಳ ಜರ್ಮನಿ ಮೂಲದ ಕ್ರೋನ್ಸ್ ಕಂಪನಿಯ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಘಟಕ ನಿರ್ಮಾಣಕ್ಕೆ ಸಚಿವ ಎಂಬಿ ಪಾಟೀಲ್ ಅವರೇ ಭೂಮಿ ಪೂಜೆ ನೆರವೇರಿಸಿದರು. 1 ವರ್ಷದಲ್ಲೇ ಘಟಕ ಸ್ಥಾಪನೆಯಾಗಿ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ಸಚಿವ ಎಂಬಿ ಪಾಟೀಲ್ ಅವರ ಪಾತ್ರ ಬಹುದೊಡ್ಡದಿದೆ ಅಂದರೆ ಅತಿಶಯೋಕ್ತಿಯಲ್ಲ. ಇನ್ನು ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಮಲ್ಲೇಶ್ ಬಾಬು, ಮಾಜಿ ಉಪಸಭಾಪತಿ ಸುದರ್ಶನ್ ಮತ್ತಿತರ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ವರದಿ ಸೈಯದ್ ಫಯಾಜ್, ಮುಳಬಾಗಿಲು. Of the inauguration of Crohn's facility at Vemgal, Kolar. ಇಂದು ನಾವು ವೆಮ್ಗಲ್ನಲ್ಲಿ ಕ್ರೋನ್ಸ್ ಫ್ಯಾಕ್ಟರಿಯ ಉದ್ಘಾಟನೆಯ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ನಾನು ಕ್ರೋನ್ಸ್ ಮ್ಯಾನೇಜ್ಮೆಂಟ್ಗೆ ಮತ್ತು ಅವ್ರ ಎಂಟೈರ್ ಟೀಮ್ ಅವ್ರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಐ ಕಾಂಗ್ರ್ಯಾಚುಲೇಟ್ ದ ಕ್ರೋನ್ಸ್ ಮ್ಯಾನೇಜ್ಮೆಂಟ್ ಟೀಮ್ and their entire team for setting up this Crohn's facility in a record time of 18 months. 18 ತಿಂಗಳಲ್ಲಿ ಈ ಒಂದು ಫ್ಯಾಕ್ಟ್ರಿಯನ್ನು ಸಹ ಅವರಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದು ಬಹುಶಃ ನಮ್ಮ ರಾಜ್ಯದ ದೇಶದ ಇತಿಹಾಸದಲ್ಲಿ ಕೆಲವು ಫೆಸಿಲಿಟೀಸ್ ಈ ರೀತಿ ತುಂಬ ಇರುವಂಥದ್ದು. ಐ ಆಮ್ ಟೆಲ್ಲಿಂಗ್ ಇನ್ ಕನ್ನಡ ದಟ್ in our country and state there are very few facilities who have been so fast in establishing their facility. The dignitaries today in this inaugural function, His Excellency Consul General Designate Consulate of the Federal Republic of Germany, Dr. Christoph Dorfrede, our member of Legislative Assembly, a dynamic leader, Sri Kothur Manjunath, a person who had played an instrumental role for this development of this region, Vemgal Industrial Estate particularly. Our former Chairman of the Council, Sri Sudarshan Ji, Chief Operating Officer of Crohn's AG, Mr. Ralph Goldbrunner, MD of Crohn's Machinery India Private Limited, Mr. Thomas Bunter, Head of the region, APAC Crohn's Thailand, Mr. Marcus Winter, all our local authorities.